ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಡದಿ ಪೋಸ್ಟರ್ ವಾರ್, ಇದು ಪೋಸ್ಟರ್ ವಾರ್ ಅಲ್ಲ, ಇದು ರೈತರ ಜೆನ್ಯೂನ್ ಹೋರಾಟ. ಈ ಹೋರಾಟದಲ್ಲಿ ಯಾವ ರೀತಿ ಸರ್ಕಾರ ಹಠಮಾರಿ ಧೋರಣೆಯನ್ನು ಇನ್ನೂ ಮುಂದುವರಿಸುತ್ತಾ? ಯಾಕೆ ಅಂದರೆ ನಾವು ಪಂಜಾಬ್ನ ರೈತರ ಹೋರಾಟ ನೋಡಿದ್ವಿ, ದೇವನಹಳ್ಳಿ ರೈತರ ಹೋರಾಟ ನೋಡಿದ್ದೀವಿ, ನರಗುಂದ ನವಲಗುಂದ ಬಂಡಾಯ ಭಾಳಷ್ಟು ನೋಡಿದ್ದೀವಿ. ಆದರೆ ಈಗಿರೋದು ಕಾಂಗ್ರೆಸ್ ಪಾರ್ಟಿಯ ಸ್ಟ್ಯಾಂಡ್ ಏನು? ಯಾಕೆ ಅಂದರೆ ನೀವು ನ್ಯಾಷನಲ್ ಲೆವೆಲಲ್ಲಿ ಒಂದು ಸ್ಟ್ಯಾಂಡು, ಲೋಕಲ್ ಲೆವೆಲಲ್ಲಿ ಒಂದು ಸ್ಟ್ಯಾಂಡ್ ಆಗೋದಿಲ್ಲ. ನೀವು ರೈತರ ಪರ ಅಂದರೆ ರೈತರ ಪರ ಇರಬೇಕು. ನೀವು ಈ ನಿಸರ್ಗ ಸಂಪತ್ತಿನ ಪರವಾಗಂದ್ರೆ ನಿಸರ್ಗ ಸಂಪತ್ತಿನ ಪರವಾಗೇ ಇರಬೇಕು. ಅದು ಬಿಟ್ಟುಬಿಟ್ಟು ಒಂದೊಂದು ಕಡೆ ಒಂದೊಂದು ಆಗೋದಿಲ್ಲ. ಕರೆಕ್ಟ್. ಬೆಂಗಳೂರಿನಲ್ಲಿರುವಂತಹ ಈ ಒಂದು ಏನು ಒತ್ತಡವನ್ನು ನೀವು ವಿಕೇಂದ್ರೀಕರಣ ಮಾಡಬೇಕು, ಇಲ್ಲ ಅಂತ ನಾನು ಹೇಳಿಲ್ಲ. ಎಲ್ಲರೂ ರಾಮನಗರಕ್ಕೆ ಹೋಗಬೇಕು, ಎಲ್ಲ ಕನಕಪುರಕ್ಕೆ ಹೋಗಬೇಕು ಅಂತಂದರೆ ಇನ್ನೇನು ಕರ್ನಾಟಕ ಬರೀ ರಾಮನಗರ, ಕನಕಪುರ, ಬೆಂಗಳೂರು ಅಷ್ಟೇ ಏನ್ರಿ? ಕರ್ನಾಟಕ ಅಂದರೆ ಇಷ್ಟೇನಾ? ಹೇಳ್ರಿ ಸರ್ ನೀವು, ಚಂದ್ ಪಾಷ ಅವ್ರೆ. ಕರ್ನಾಟಕ ಅಂದರೆ ರಾಮನಗರ, ಇದು ಏನು ಇದು ಕನಕಪುರ, ಬೆಂಗಳೂರು ಇಷ್ಟೇ ಏನ್ರಿ ಮೇಡಮ್? ರಾಜಧಾನಿಗೆ ಹೊಂದಿಕೊಂಡಂತೆ ಅನ್ನೋದಕ್ಕಿಂತ ಬೆಂಗಳೂರು ಮತ್ತೆ ಬಿಡದಿ ಸರಿಸಮವಾಗಿ ಬೆಳೆದು ಬಿಟ್ಟಿದೆ. ನಾವೇನು ರೈತರ ವಿರೋಧಿ ಯಾವತ್ತೂ ಅಲ್ಲ, ನಾವಲ್ಲ. ಯಾರು ನೀವು ಇಲ್ಲಿ ಕುಂತಿರೋರು ಯಾರು ಮೇಡಮ್? ಬೆಳೆದಿದ್ದೇ ಬೆಳೆಸ್ತಿರ್ತೀರಿ ಮೇಡಮ್. ಯಾರು ಇಲ್ಲಿ ಇರೋರು ಯಾರು ರೈತರ ವಿರೋಧಿ ಅಲ್ಲ, ಆಯ್ತಾ? ಅಥವಾ ನಾವೇನು ಇವತ್ತು ಅದನ್ನು ಮಾಡಿದಂಥದ್ದಲ್ಲ. ಇಷ್ಟೆಲ್ಲ ಮಾತಾಡ್ತಾರಲ್ಲ ನಮ್ಮ ಸ್ನೇಹಿತರು, ಒಂದು ಪ್ರಾಮಾಣಿಕವಾಗಿ ನಾನು ನಿಮ್ಮ ವಾಹಿನಿ ಮೂಲಕ ಬಿಡ್ರಿ ಸರ್, ನಾನು ನಿಜ ಹೇಳ್ತೀನಿ. ಈ ಭಾಗದ ಏನು ನಾಯಕರುಗಳಿದ್ದಾರೆ, ಈ ಹಳೆ ಮೈಸೂರು ಭಾಗದ ನಾಯಕರು ಅಟ್ಲೀಸ್ಟ್ ತಮ್ಮ ಭಾಗ ಉದ್ಧಾರ ಮಾಡಬೇಕಾದ್ರಂತನಾದ್ರೂ ಯೋಚನೆ ಮಾಡ್ತಾರೆ. 2ನೇ ಬೆಂಗಳೂರು ಮಾಡ್ತೀವಿ, 3ನೇ ಬೆಂಗಳೂರು ಮಾಡ್ತೀವಿ ಅಂತಾರೆ. ಆದ್ರೆ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳು ಇಷ್ಟು ಜನ ಆಗ್ಯಾರ, 2ನೇ ಬೆಂಗಳೂರು ಹುಬ್ಳಿ ಮಾಡ್ತೀವಿ, ದಾವಣಗೆರೆ ಮಾಡ್ತೀವಿ, ಬೆಳಗಾವಿ ಮಾಡ್ತೀವಿ ಅಂತ ಯಾರು ಮಾಡಿಲ್ಲ ನೋಡ್ರಿ ಸರ್. ಅದೇ ವ್ಯತ್ಯಾಸ ಹಳೆ ಮೈಸೂರು ಅವ್ರಿಗೂ ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದ ನಾಯಕರಿಗೂ ಇರೋ ವ್ಯತ್ಯಾಸ. ಒಪ್ಕೊಳ್ತೀನಿ ಮೇಡಮ್, ನಿಮ್ಮ ಮಾತನ್ನು ಒಪ್ಕೊಳ್ತೀನಿ. ಬರೀ ಇಲ್ಲೇ ಅಲ್ಲ, ರಾಜ್ಯದಲ್ಲಿ ಎಲ್ಲ ಬಹಳಷ್ಟು ಕಡೆ ಅಭಿವೃದ್ಧಿ ಆಗಬೇಕು, ಒಪ್ಕೊಳ್ತೀನಿ. ಇವತ್ತೇನಾಗಿದೆ, ಬೆಂಗಳೂರು ಬಹಳ ಸಮೀಪ, ರಾಜಧಾನಿಗೆ ಸಮೀಪ ಇರೋದ್ರಿಂದ ಸರ್ ಈಗ ನಿಮ್ಮ ಹತ್ರ ಇರೋದು ಚಾಯ್ಸ್ ಒಂದೇ ಸರ್, ರೈತರ ಮನವೊಲಿಸ್ರಿ. ನೀವು ಮಾತಾಡಬೇಡಿ ಮೇಡಮ್, ಮಾತಾಡಿದ ಮೇಲೆ ನನಗೆ ಎಷ್ಟು ನಿಮಿಷ ಕೊಡ್ತಾರೆ? ಆಯ್ತು, ರೈತರ ಮನವೊಲಿಸಿ. ಆದ್ರೆ ಅವ್ರು ರೈತರೇ ಅಲ್ಲ ಅಂತ ಹಣೆ ಪಟ್ಟಿ ಕಟ್ಟಬೇಡ್ರಿ. ರೈತರ ಮನವೊಲಿಸೋಕೆ ಏನು ಮಾಡ್ತೀರಿ? ಆಯ್ತು. ಮೊದಲನೇದಾಗಿ ಮೇಡಮ್, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಅದೇನು ಪೋಸ್ಟರ್ ವಾರ್ ನಡೀತಾ ಇದೆ ಖಂಡಿತವಾಗಲೂ ನನ್ನ ಗಮನದಲ್ಲಂತೂ ಇರಲಿಲ್ಲ. ನಿಮ್ಮ ವಾಹಿನಿಯಲ್ಲಿ ಬಂದ ಮೇಲೆ ನೀವು ಹೇಳಿದ ಮೇಲೆ ಅದು ಹಾಕಿರೋರು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋದು ತಪ್ಪು. ಈಗ ನಾವು ನಿಮ್ಮವ್ರು ಯಾರನ್ನ ಮಾಡಿದ್ರೆ ನಾನು ದಲಿತ ಕಾರ್ಯಕರ್ತರು ಅಂತ ಈಸಿಯಾಗಿ ಹೇಳ್ಬಿಡ್ಬೋದು. ಅಲ್ಲಿನ ಸ್ಥಳೀಯವಾಗಿ ಯಾರು ಮಾಡಿದಾರೋ ಏನು ಮಾಡಿದಾರೋ ಅದು ಗೊತ್ತಿಲ್ಲ. ಅಷ್ಟಕ್ಕೆ ನಮ್ಮ ಸ್ನೇಹಿತರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾನ ಇಲ್ಲ, ಮರ್ಯಾದೆ ಇಲ್ಲ, ಯೋಗ್ಯತೆ ಇಲ್ಲ ಅಂದರೆ ಈಗ ನಾನು ಅವ್ರ ಕಾರ್ಯಕರ್ತರ ಬಗ್ಗೆ ಆ ಮಾತನ್ನು ಉಪಯೋಗಿಸೋದಿಲ್ಲ. ಕಾರ್ಯಕರ್ತರು ಅವರದೇ ಆದಂಥ ಸ್ಥಾನದಲ್ಲಿ ಅವರಷ್ಟೇ ಅವ್ರ ಕೆಲಸದಲ್ಲಿ ಪಕ್ಷ ಕಟ್ಟುವ ರೀತಿಯಲ್ಲಿ ಅವ್ರ ನಿಷ್ಠೆಯಿಂದ ಇರ್ತಾರೆ. ಆಯಿತು ಮೇಡಮ್, ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಾನು ಎಲ್ಲರೂ ಗೊತ್ತು, 2006ರಲ್ಲಿ ಯೋಜನೆ ಬಂತು, ಯಾರು ತಂದರು ಏನು ಅಂತ ಗೊತ್ತು. ಇವತ್ತು ರೈತರು ಎಲ್ಲಿ ಹೋರಾಟ ಮಾಡ್ತಿದ್ದಾರೆ, ಅದೇ ಜಾಗದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಅಲ್ಲೇ ಹೋರಾಟ ನಡೀತು. ನಡೆದಂಥ ಸಂದರ್ಭದಲ್ಲಿ ರೈತರೆಲ್ಲ ಒಂದು ಅಪೀಲ್ ಕೊಟ್ಟರು ಕುಮಾರಸ್ವಾಮಿ ಅವ್ರಿಗೆ, ಆಗಿನ ಮುಖ್ಯಮಂತ್ರಿಗಳಿಗೆ. ಮುಂದುವರಿಸಿದ್ರು ಅವರು. ನಾನು ಹೇಳ್ತೀನಿ ಕೇಳಿ, ಅವಾಗ ಏನ್ ಹೇಳಿದ್ರು? ಅವಾಗ ಏನ್ ನನ್ನ ಕನಸಿನ ಕೂಸು, ನಾನು ಇದನ್ನ ಮಾಡ್ತೇನೆ, ನಿಮಗೆ ಸೂಕ್ತವಾದ ಬೆಲೆ. ಆಯ್ತು, ರೆಡ್ ಝೋನ್ ಯಾಕೆ ಮಾಡಿದ್ರು? ಯಾರು ಮಾಡಿದ್ರು? ರೆಡ್ ಝೋನ್ ಯಾರು ಮಾಡಿದ್ರು? ರೆಡ್ ಝೋನ್ ಮಾಡಿದ್ರಿಂದ ಅನಾನುಕೂಲ ಆಯ್ತಾ ಆಗ್ಲಿಲ್ವಾ ರೈತರನ್ನ ಕೇಳಿ. ರೆಡ್ ಝೋನ್ ನೀವು ಮಾಡಿದ್ರಲ್ಲ, ನಾವು ಕಸಿಯಲ್ಲ ಮೇಡಮ್, ನಾವು ಅವರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದೀವಿ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದೀವಿ. ಆಯ್ತಾ? ಆಯ್ತು, ಒಂದ್ ನಿಮಿಷ, ಅದಾಯ್ತಾ? ಅಧಿಸೂಚನೆ 470 ಎಕರೆಗೆ ಅಧಿಸೂಚನೆ ಹೊರಡಿಸಿ ಕುಮಾರಸ್ವಾಮಿ ಅವರು 40% ಕೊಡ್ತೀನಿ, ರೈತರನ್ನ ಉದ್ಧಾರ ಮಾಡ್ತೀನಿ ಅಂದ. ಇವತ್ತು ನೀವು ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಲ್ಲ, ನೀವು ರೈತರ ವಿಚಾರದಲ್ಲಿ 1000 ಎಕರೆ ನೀವು ಇರ್ಲಿಲ್ಲ, ಈಗ ಐತಿ. ನೀವು ಮಾಡೋದು ಮಾತ್ರ ಸರಿ, ಬೇರೆ ಸರ್ಕಾರ ನೀವು ಸರಿ ಮಾಡ್ರಿ. ಆಯ್ತು ಮೇಡಮ್, ರೈತರ ಹೋರಾಟ ಶುರುವಾಗಿದೆ. ಎಲ್ಲರ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡ್ತೀವಿ. ಮಾಡೋ ಮುಂಚೆ ಇವ್ರು ಮಾಡಿದಾಗ ಅವಾಗ ಕಣ್ಣಿಗೆ ಕಣ್ಣು ಮುಚ್ಕೊಂಡು ಮಾಡಿದ್ರ? ಕೈಗಾರಿಕೆಗಳಿಗೆ 1000 ಎಕರೆ ಕೊಟ್ಟರು. ಕೈಗಾರಿಕೆ ವ್ಯತ್ಯಾಸ ಗೊತ್ತಿದೆ ನಿಮ್ಗೆ? ಹೇಳಿ, ಏನು ವ್ಯತ್ಯಾಸ ಹೇಳಿ. ಸುಮ್ಮನೆ ಏನೇನೋ ನೋಡಿ, ಡಿಬೇಟ್ ಅಲ್ಲಿ ಬಂದು ಇಲ್ಲಿ ಕೂಗಾಡೋದೇ ಒಂದು ಖಯಾಲಿ ಮಾಡ್ಕೊಂಬೇಡಿ. ಒಂದು ನೋಡಿ, ಒಂದು ವ್ಯಾಲ್ಯೂಬಲ್ ಡಿಸ್ಕಷನ್ ಮಾಡಿ, ಒಂದು ವ್ಯಾಲ್ಯೂಬಲ್ ಡಿಸ್ಕಷನ್ ಮಾಡಿ. ರೈತರ ಸಮಸ್ಯೆ ಗೊತ್ತೇನ್ರಿ ನಿಮ್ಗೆ? ಏನ್ ಬೆಳಿತೀರಿ ನೀವು? ಏನ್ ಬೆಳೆದಿದ್ದೀರಿ? ಏನ್ ಬಾಳೆ ಎಲ್ಲಿ ಬೆಳೆದಿದ್ದೀರಿ? ಬನ್ನಿ ಬಿಡದಿಗೆ
ನೋಡಿ ಆ ಜಾಗಕ್ಕೆ ಹೋಗಿ ನೋಡಿ ನೀವು ಫಸ್ಟ್ ನೀವು ಜಾಗಕ್ಕೆ ಹೋಗಿ ನೋಡ್ರಿ ಫಸ್ಟ್ ಆ ಜಾಗದಾಗ ಕುತ್ಕೊಂಡು ನೋಡ್ರಿ ಒಬ್ಬ ರೈತರ ಕಷ್ಟ ಏನಿದೆ ಅಂತ ನೋಡಿ ಮಾತಾಡಬೇಡಿ ಅಂತ ನಾನು ರೈತರ ಹೇಳ್ತೀನಿ. ಕಷ್ಟ ಏನಿದೆ ಅಂತ ನೋಡ್ರಿ ದಿಲೀಪ್ ಅವ್ರು ಮಾತಾಡಕ್ ಬಿಡಿ. ಚಾಂದ್ ಪಾಷ ಅವರೇ, ಕುಮಾರಸ್ವಾಮಿ ಆಯ್ತು ಮೇಡಮ್, ನೋಡಿ ಪ್ರಾಜೆಕ್ಟ್ ಅಭಿವೃದ್ಧಿ ಮಾಡೋದಕ್ಕೆ ಒಂದ್ ನಿಮಿಷ. ಕುಮಾರಸ್ವಾಮಿ ಹಂಗ್ ಮಾಡಿದ್ರು, ಹೇಳ್ಬೇಕಲ್ಲ ಮೇಡಮ್, ಎಲ್ಲಿಂದ ಉದ್ಭವ ಆಯ್ತು ಅಂತ ಹೇಳ್ರಿ. ಮಾಡಿದ್ರು, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಕರೆಕ್ಟ್ ಆಯ್ತು. ನೀವೇನ್ ಮಾಡ್ತೀರಿ? 400 ಕೋಟಿ ಯಾರು ಕಟ್ಕೊಂಡಿದ್ದು ಅಭಿವೃದ್ಧಿಗೋಸ್ಕರ? ನೀವೇನ್ ಮಾಡ್ತಿದ್ದೀರಿ? ನೀವೇನ್ ಮಾಡ್ತಿದ್ದೀರಿ ಅದನ್ನ ಹೇಳ್ರಿ. ನೀವೇನ್ ಮಾಡ್ತಿದ್ದೀರಿ? ಬೇಡ ನಿಮ್ಮನ್ನ ನಾವು ಅವ್ರ ಬೆನ್ ಕೆರೆಯಕ್ಕೆ ಇವ್ರ ಬೆನ್ ಕೆರೆ ಯಾರು ಯಾರ ಬೆನ್ ಕೆರೆಯೋದೇನ್ ಬೇಕಾಗಿಲ್ಲ. ಎಲ್ಲರ ಬಂಡವಾಳ ಜನರಿಗೆ ಗೊತ್ತಿದೆ. ಇವತ್ತು ನೀವೇನ್ ಯಡಿಯೂರಪ್ಪನವ್ರ ಪೀರಿಯಡ್ ಅಲ್ಲಿ ವಾಪಸ್ ಚಾಂದ್ ಪಾಷ ಮಾಡಿದ್ರು. ಅವರೇ, ಅವಾಗ ನಾಚಿಕೆ ಮಾನ ಮರ್ಯಾದೆ ಯೋಗ್ಯತೆ ಯಾವ್ದು ಇರ್ಲಿಲ್ಲ ಚಾಂದ್ ಅವಾಗ. ಪಾಷ ಅವರೇ, ಚಾಂದ್ ಪಾಷ ಅವರೇ, ನೀವು ಅಧಿಕಾರದಲ್ಲಿ ಇದ್ದೀರಿ ಅನ್ನೋ ಅರಿವಿದ್ಯಾ? ನನಗೆ ಅರಿವಿದ್ದೆ ಯಾಕೆ ಓಟ್ ಹಾಕಿದ್ರಿ? ಯಾಕೆ ಓಟ್ ಹಾಕಿದ್ದಾರೆ? ಯಾಕೆ ಓಟ್ ಹಾಕಿದ್ದಾರೆ ಜನ ಅಂತ ಗೊತ್ತಾ? ಸಮಸ್ಯೆನ ಹೇಗೆ ಯಾಕೆ ಜನ ಓಟ್ ಹಾಕಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಮೇಡಮ್, ನಮಗೆ ಜನ ನಿಮ್ಗೆ ಯಾಕೆ ಓಟ್ ಹಾಕಿದ್ದಾರೆ? ಯಾಕೆ? ಬದುಕು ಹಸನಾಗ್ಲಿ ಅಂತ ಮಾಡಿದ್ವಿ ಅಲ್ಲ, ಅವ್ರಿಗೆ ಬೇಕಾದ ಬಿಜೆಪಿಯನ್ನ ಹೊರಗಿಟ್ಟು ನಿಮ್ಗೆ ಓಟ್ ಹಾಕಿದ್ದಾರೆ. ಮತ್ತೆ ನೀವು ನೆಹರು ಅಂದಂಗೆ ನೀವು ಕುಮಾರಸ್ವಾಮಿ ಅನ್ಬೇಡ್ರಿ. ನೀವು ಇವತ್ತಿಂದ ಮಾತಾಡ್ರಿ, ಈಗಿಂದ ಮಾತಾಡ್ರಿ. ಇವತ್ತು ರೈತರ ವಿಚಾರದಲ್ಲಿ ಹೋರಾಟ ನಡೀತಿದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ರೈತರ ಪರನೇ ಇರ್ತೀವಿ. ಏನ್ ಪರ? ಅವ್ರ ಭೂಮಿ ಕಸಿದ್ಕೊಳ್ಳೋದು ಅವ್ರ ಪರನಾ? ರೈತರ ಭೂಮಿ ಕಸಿದುಕೊಳ್ಳೋದು ಅವ್ರ ಪರನಾ? ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಎಲ್ಲಾರ್ದು ಕರೆದು ಮಾತಾಡ್ತಾರೆ. ಪರವಾಗಿಲ್ಲ, ನಾನು ಹಂಗೆ ಹರಿದ್ರು ಪರವಾಗಿಲ್ಲ, ನಾನು ಮಾಡೇ ಮಾಡ್ತೀನಿ ಅನ್ನುವಂತ ಉದ್ದಟತನದ ಹೇಳಿಕೆ ಕೊಡೋರ ಹತ್ರ ಏನ್ರಿ ನಿರೀಕ್ಷೆ ಮಾಡಕ್ ಸಾಧ್ಯ? ಈಗ ನಾನು ಹೇಳಿದ್ರೆ ಕುಮಾರಸ್ವಾಮಿ ಬಗ್ಗೆ ಮಾತಾಡಬೇಡಿ ಅಂತೀರಿ, ಅವ್ರೇನ್ ಹೇಳಿದ್ರು? ಇದು ನನ್ನ ಕನಸಿನ ಕೂಸು. ಕುಮಾರಸ್ವಾಮಿ ಅಲ್ಲ ಮುಖ್ಯಮಂತ್ರಿ, ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ. ಕುಮಾರಸ್ವಾಮಿ ಅವರಿದ್ರೆ ಅವ್ರು ಕೇಳ್ತಿದ್ದೆ ನಾನು. ಕುಮಾರಸ್ವಾಮಿ ಇಸ್ ನಾಟ್ ಅ ಸಿಎಂ. ನೀವು ಇನ್ನು ವಿರೋಧ ಪಕ್ಷದ ಮನಸ್ಥಿತಿಯಲ್ಲೇ ಇದ್ದೀರಿ, ಆಡಳಿತ ಪಕ್ಷದ ಮನಸ್ಥಿತಿಗೆ ಬಂದಿಲ್ಲ ನೀವು. ಯೋಜನೆ ತಂದಾಗ ಯಾರು ಮುಖ್ಯಮಂತ್ರಿ? 2026 ಇದು 2026 ಎಲ್ಲೋ ಬದಲಾವಣೆ ಮಾಡಲಿಲ್ಲ.